ಸೊ ಈ ಕಡೆ ನೋಡಿದ್ರೆ ನಿಮಗೆ ನಮ್ಮ ಕಾಲೇಜ್ ಹತ್ರ ಹೆಲಿಪ್ಯಾಡ್ ಬೇರೆ ಐತೆ. ನಾವು ಮೋಸ್ಟ್ ಆಫ್ ದಿ ಟೈಮ್ ಕ್ಲಾಸ್ ಒಳಗೆ ಇಲ್ದೇನೆ ಇಲ್ಲೇನೆ ಜಾಸ್ತಿ ಟೈಮ್ ಪಾಸ್ ಮಾಡಿರೋಂಥ ಜಾಸ್ತಿ ಐತೆ. ಇದೆಲ್ಲ ನಮ್ಮ ಬೈಕ್ ನಿಲ್ಲಿಸ್ತಿದ್ದ ಜಾಗ, ಇವೆಲ್ಲ ಹಳೆ ನೆನಪುಗಳು. ಗರ್ಲ್ಸ್ ಹಾಸ್ಟ್ಲು ಇದು. ನಮ್ಮ ಈ ಜಾಗ ಒಂಥರ ಎಲ್ಲ ನೆನಪಿರೋಂಥ ಜಾಗಗಳು ಇವೆಲ್ಲ. ಇಲ್ಲಿ ಒಂದು ಬಸವಣ್ಣನ ಕ್ಯಾಂಟೀನ್ ಅಂತ ಐತೆ, ಇಲ್ಲೇ ಊಟ, ಚಪಾತಿ ಊಟ. ಇದೇ ಕ್ಯಾಂಟೀನ್ ಕ್ಲೋಸ್ ಆಗೈತೆ ಇವಾಗ. ಇಲ್ಲೈತೆ ನೋಡ್ರಿ. ಒಂದು ದಿನಕ್ಕೂ ನಾನು ಫುಲ್ ಕ್ಲಾಸ್ ಕುಂತೆ ಇಲ್ಲಲ್ಲ ಬ್ರೋ ಯಾವತ್ತು. ಫುಲ್ ಅವರ್ಸ್ ಕುತ್ಕೊಂಡೇ ಇಲ್ಲ. ಸೈನ್ಸ್ ಓದಕ್ಕಾಗಲ್ಲ ಅಂತೇಳಿ ಅಲ್ಲೇ ಹಿಂದ್ಗಡೆ ಇರೋಂಥ ಧವಾನ್ ಕಾಲೇಜಿಗೆ ಅಡ್ಮಿಷನ್ ಕೇಳಕ್ ಹೋಗಿದ್ದೆ. ಇನ್ನೇನೆಲ್ಲ ಪ್ರೊಸೆಸ್ ಮುಗಿಸಿ ಅಡ್ಮಿಷನ್ ಆಗೋಣ ಅಂತ ಹೋಗಿದ್ದೆ ಕಾಮರ್ಸ್ಗೆ. ನಮ್ಮ ಸ್ಕೂಲು ಶ್ರೀ ಸೋಮೇಶ್ವರ ವಿದ್ಯಾಲಯ. ನೀಟಲ್ಲಿ ಪಾಸ್ ಆಗಿ ಮೆಡಿಕಲ್ ಓದಕ್ಕಂತ ಹೋಗಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ಇಂಡಿಯಾದಲ್ಲಿ ಇದು 3ನೇ ವಿಡಿಯೋ. ಫಸ್ಟ್ನೇ ವಿಡಿಯೋ ಮಾಡಿದ್ದೆ, ಆಮೇಲೆ ಗೋವಾಗೆ ಹೋಗಿದ್ದೊಂದು ಸೀರೀಸ್ ಮಾಡಿದ್ದೆ. ಸೊ ಇದು 3ನೇ ವಿಡಿಯೋ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ನಮ್ಮ ಡಿಗ್ರಿ ಕಾಲೇಜು, ನಾನು ಓದಿದ್ದು PUC ಕಾಲೇಜು ಮತ್ತು ನಾನು ಸ್ಕೂಲ್ನ ತೋರಿಸ್ತೀನಿ ಅಂತ ಹೇಳಿದ್ದೆ. ಫಸ್ಟು ನಮ್ಮ ಡಿಗ್ರಿ ಕಾಲೇಜಿಂದ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ನಿಂತಿರೋ ಪ್ಲೇಸೇ ನಮ್ಮ ಡಿಗ್ರಿ ಕಾಲೇಜ್ ಪ್ಲೇಸಲ್ಲಿ ಕಾಣಿಸ್ತಿರೋದು ಬಾಪೂಜಿ ಬಿ ಸ್ಕೂಲ್ಸ್ ಅಂತ ಹೇಳ್ಬಿಟ್ಟು. ದಾವಣಗೆರೆಯಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ. BIT ಕಾಲೇಜ್ ಬೇರೆ, ಬಾಪೂಜಿ ಬಿ ಸ್ಕೂಲ್ಸ್ ಬೇರೆ. ನಾನು ಓದಿದ್ದು ಬಿ ಸ್ಕೂಲ್ಸಲ್ಲಿ. ಸೊ ಇದು ನನ್ನ BCA ಬಿಲ್ಡಿಂಗು. ಸೊ ಈ ಕಡೆ ನೋಡಿದರೆ ನಿಮಗೆ ನಮ್ಮ ಕಾಲೇಜ್ ಹತ್ರ ಹೆಲಿಪ್ಯಾಡ್ ಬೇರೆ ಐತೆ. ಹೆಲಿಕಾಪ್ಟರ್ ನಿಂತ್ಕೊಂತಿತ್ತು ನಮ್ಮ ಶಿವಶಂಕರಪ್ಪ ಅವ್ರದ್ದು. ಸೊ ಇಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗು. ಈ ಕಡೆ ಬಂದುಬಿಟ್ರೆ ಸ್ಕೂಲು. ಇದಷ್ಟು ನಮ್ಮ ಸರೌಂಡಿಂಗು. ನಾವು ಮೋಸ್ಟ್ ಆಫ್ ದಿ ಟೈಮ್ ಕ್ಲಾಸ್ ಒಳಗೆ ಇಲ್ದೇನೆ ಇಲ್ಲೇನೆ ಜಾಸ್ತಿ ಟೈಮ್ ಪಾಸ್ ಮಾಡಿರೋಂಥ ಜಾಸ್ತಿ ಐತೆ. ಸೊ ಇದು ಕ್ರಿಕೆಟ್ ಫೀಲ್ಡ್ ಬೇರೆ ಐತೆ ಇಲ್ಲಿ. ಸೊ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ನಡೆಸ್ತಾ ಇರ್ತಾರೆ. ಸೊ ಇದು ನಮ್ಮ ಡಿಗ್ರಿ ಕಾಲೇಜು. ಸೊ ಹತ್ರ ಹೋಗಿನೂ ಕೂಡ ತೋರಿಸ್ತೀನಿ ನಮ್ಮ ಕಾಲೇಜ್ ಹೆಂಗಿದೆ ಅಂತ. ಇವತ್ತು ಹಾಲಿಡೇ ಇರೋ ಹಾಲಿಡೇ ಐತಲ್ಲ, ಇವತ್ತು ಹಾಲಿಡೇ ಐತೆ ಕಾಲೇಜು. ಸೊ ಹತ್ರದಿಂದನೂ ಹೋಗಿ ತೋರಿಸ್ತೀನಿ. ಆ ಕಡೆ BCA ಬಿಲ್ಡಿಂಗು ಮತ್ತು MBA ಬಿಲ್ಡಿಂಗು, ಫಾರ್ಮಸಿ 3 ಇದ್ದಾವೆ. 3ನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಇದೆ ನಾವು ಓದಿದಂಥ ಡಿಗ್ರಿ ಕಾಲೇಜ್ ಕ್ಲಾಸಸ್ಸು. ವಾಚ್ಮ್ಯಾನ್ ನಿಂತಿದ್ದಾನಲ್ಲಿ. ಇದೆಲ್ಲ ನಮ್ಮ ಬೈಕ್ ನಿಲ್ಲಿಸ್ತಿದ್ದ ಜಾಗ, ಇವೆಲ್ಲ ಹಳೆ ನೆನಪುಗಳು. ಬೈಕ್ ಸ್ಟ್ಯಾಂಡ್ ಇದಿಷ್ಟು ಚೆನ್ನಾಯ್ತಲ್ಲ. ಈ ಕಡೆ ಬಂದರೆ ಆ ಕಡೆ ಬ್ಯಾಕ್ ಸೈಡೆಲ್ಲ ಹಾಸ್ಟೆಲ್ಸ್, ಗರ್ಲ್ಸ್ ಹಾಸ್ಟ್ಲು. ಇದು ನಮ್ಮ ಮೇನ್ ಬಿಲ್ಡಿಂಗ್. ಇಲ್ಲೇ ದಿನ ಬೆಳಗ್ಗೆ 8 ಗಂಟೆಗಲ್ಲ ಬ್ರೋ, 8:15 ಕ್ಲಾಸಿಗೆ ದಿನ ಬೆಳಗ್ಗೆ ಇಲ್ಲೇ ಬರ್ತಿದ್ದಿದ್ದು. ಓಪನ್ ಐತೆ ಕಾಲೇಜು. ಇದೇ ಬಿಲ್ಡಿಂಗ್ ನಮ್ಮದು. ಇವಾಗ ಆ ಸೈಡ್ ಹೋಗೋಣ ಬನ್ನಿ. ಆ ಸೈಡು MBA ಮತ್ತು BCom, ಫಾರ್ಮಸಿ ಎಲ್ಲ ಐತೆ. ಹಾಸ್ಟೆಲ್ಸ್ ಬೇರೆ ಐತೆ ಆ ಕಡೆ ಹೋಗೋಣ. ಇದು ಬಂದುಬಿಟ್ಟು BCom ಮತ್ತು MBA ಬಿಲ್ಡಿಂಗು. ಇದು ನಮ್ಮ BCA ಬಿಲ್ಡಿಂಗು, ಇದು MBA ಬಿಲ್ಡಿಂಗು. ಈ ಕಡೆ ಒಂದು ಓಪನ್ ಆಡಿಟೋರಿಯಂ, ಓಪನ್ ಏರ್ ಥಿಯೇಟರ್ ಅಂತೇಳಿ ಕರೀತಾರೆ ಇದನ್ನು. ಇಲ್ಲಿ ನಮ್ಮದು ಫೇರ್ವೆಲ್ಸು ಮತ್ತು ಈವೆಂಟ್ಸ್ ಏನಾದರೂ ಇದ್ದರೆ ಓಪನ್ ಏರ್ ಥಿಯೇಟ್ರಲ್ಲಿ ಮಾಡ್ತಿದ್ರು. ಈ ಕಡೆ ಬಂದುಬಿಟ್ರೆ ಫಾರ್ಮಸಿ ಬಿಲ್ಡಿಂಗು. ಏನು ಪೀಸ್ ಆಗೈತೆ ನೋಡ್ರಿ. ಇದಷ್ಟು ಇದು ಗರ್ಲ್ಸ್ ಹಾಸ್ಟ್ಲು. ಈ ಕಡೆ ಗರ್ಲ್ಸ್ ಹಾಸ್ಟ್ಲು, ಆ ಕಡೆ ಮುಂದೆ ಹೋದರೆ ಬಾಯ್ಸ್ ಹಾಸ್ಟ್ಲ್ ಐತೆ. ಇದು ಗರ್ಲ್ಸ್ ಹಾಸ್ಟ್ಲು. ಈ ಜಾಗ ಒಂಥರ ಎಲ್ಲ ನೆನಪಿರೋಂಥ ಜಾಗಗಳು ಇವೆಲ್ಲ. ಇದು ನಮ್ಮ ಕಾಲೇಜ್ನ ಕ್ಯಾಂಟೀನ್ ಹೆಸರಿಗೆ ಅಷ್ಟೇ ಕ್ಯಾಂಟೀನ್. ಇಲ್ಲಿ ಏನು ಒಂದಿನಕ್ಕೂ ತಿಂದಿಲ್ಲ ನಾವು. ಏನು ಲೇಕ್ ವ್ಯೂ ಕ್ಯಾಂಟೀನ್ ಅಂತ ಹೆಸರಿಟ್ಟವ್ರು ಅಷ್ಟೇ. ಬಟ್ ಲೇಕ್ ಆ ಕಡೆ ಇರೋದು, ಈ ಬಿಲ್ಡಿಂಗ್ ಅಡ್ಡ ಐತೆ, ಆ ಕಡೆ ಲೇಕ್ ಐತೆ. ಸೊ ಇದು ಬಾಯ್ಸ್ ಹಾಸ್ಟ್ಲು. ಎಲ್ಲ ಬಾಯ್ಸಿಗೆಲ್ಲ ಆಟಾಡೋಕ್ಕೆ, ಕ್ರಿಕೆಟ್ ಆಟಾಡೋಕ್ಕೆ, ಏನಾದರೂ ಆಟಾಡೋಕ್ಕೆ ಗ್ರೌಂಡ್ ಬೇರೆ ಐತೆ. ಈ ಬಿಲ್ಡಿಂಗ್ ಬಂದುಬಿಟ್ಟು ಫಾರ್ಮಸಿ ಬಿಲ್ಡಿಂಗು. ಇದು ನಮ್ಮ ಇಡೀ ಕ್ಯಾಂಪಸ್ದೇ ಹಳೇ ಬಿಲ್ಡಿಂಗ್. ಇದು ಫಾರ್ಮಸಿ ಬಿಲ್ಡಿಂಗ್ ಇದೆ, ಫಸ್ಟ್ ಬಿಲ್ಡಿಂಗ್ ಅಂತ. ಫುಲ್ ಸುತ್ತ ಈ ಕಡೆ ಒಂದು ರೌಂಡ್ ಫುಲ್ ಹೋಗ್ಬೋದು. ಇವೆಲ್ಲ ಹಳೇ ನೆನಪುಗಳು. ಇಲ್ಲೆಲ್ಲ ಬೈಕಲ್ಲಿ ಅಡ್ಡಾಡ್ತಿದ್ದಿದ್ದೆಲ್ಲ ಸೇಮ್ ಹೆಂಗೈತೆ ಹಂಗೇ ಐತೆ ಕಾಲೇಜ್. ಏನು ಚೇಂಜಸ್ ಏನಾಗಿಲ್ಲ. ಹಮ್ಸ್ ಒಂದು ದೊಡ್ಡ ಹಾಕಿದ್ದಾರೆ ಅಷ್ಟೇ. ನಮ್ಮ ಕಾಲೇಜಿಂದ ಎಲ್ಲ ಔಟ್ಸೈಡ್. ನಮ್ಮ ಮೋಸ್ಟ್ ಆಫ್ ದಿ ಟೈಮ್ ಇಲ್ಲೆಲ್ಲ ಕ್ಯಾಂಟೀನ್ಸ್ಗಳಿದ್ದಾವೆ. ಇಲ್ಲೇ ಬರ್ತಿದ್ದಿದ್ದು ಟೀ ಕುಡಿಯೋಕ್ಕೆ. ಬೇರೆ ನಮ್ಮ ಇದೆ ಟೀ ಶಾಪ್. ಇದು ಮುಂಚೆ ಇತ್ತ ಬ್ರೋ ಇದು? ಇಲ್ಲ ಇವಾಗ ಆಗಿರೋದು. ಈ ಕಡೆ ಹೋದರೆ ಚಂಬಸಪ್ಪ ಕಾಲೇಜು ಅವೆಲ್ಲ ಇದ್ದಾವೆ. ಈ ಕಡೆ ಇಲ್ಲಿ ಒಂದು ಬಸವಣ್ಣನ ಕ್ಯಾಂಟೀನ್ ಅಂತ ಐತೆ. ಇಲ್ಲೇ ಊಟ, ಚಪಾತಿ ಊಟ. ಇದೇ ಕ್ಯಾಂಟೀನ್ ಕ್ಲೋಸ್ ಆಗೈತೆ ಇವಾಗ. ಇಲ್ಲೈತೆ ನೋಡ್ರಿ, ಬಸವೇಶ್ವರ ತಿಂಡಿ ಊಟ. ಅಲ್ಲೇ ಮೋಸ್ಟ್ ಆಫ್ ದೆಮ್ ಊಟ ಎಲ್ಲ ಮಾಡ್ತಿದ್ದಿದ್ದು. ಇವಾಗ ನಮ್ಮ ಡಿಗ್ರಿ ಕಾಲೇಜ್ ನೋಡಾಯಿತು. ನನ್ನ 3 ವರ್ಷ BCA ನಾನು ಕಂಪ್ಲೀಟ್ ಮಾಡಿದ್ದು ಇದೇ ಕಾಲೇಜಲ್ಲೇ. 3 ವರ್ಷ ಅದು ಹೆಂಗೆ ಹೋಯ್ತಂತಾನೆ ಗೊತ್ತಾಗಲಿಲ್ಲ. ಹಿಂಗೆ ಹೋಗೋದು 8:15 ಹೋಗೋದು, 4:15 ಮತ್ತೆ ಮನೆಗೆ ವಾಪಸ್ ಹೋಗೋದು.
ಒಂದು ದಿನಕ್ಕೂ ನಾನು ಫುಲ್ ಕ್ಲಾಸ್ ಕುಂತೇ ಇಲ್ಲಲ್ಲ ಬ್ರೋ ಯಾವತ್ತು. ಫುಲ್ ಅವರ್ಸ್ ಕುತ್ಕೊಂಡೇ ಇಲ್ಲ, ಬರೇ ಮಧ್ಯಾಹ್ನ ಹೋಗೋದು ಮನೆಗೆ, ಮತ್ತೆ ತಿರುಗಿ ದಿನ ಬೆಳಗ್ಗೆ ಬರೋದು. ಸೊ ಡಿಗ್ರಿ ಲೈಫ್ ಹಂಗೆ ಮುಗಿದೋಯ್ತು. ಸೊ ಇವಾಗ ನಮ್ಮ PUC ಓದಿದ ಕಾಲೇಜ್ಗೆ ಹೋಗಿ ತೋರಿಸ್ತೀನಿ. ನಾನು PUC ಓದಿದ್ದೇನು ಅಷ್ಟು ಹೇಳ್ಕಣ ಅಂತ ಏನು ಕಾಲೇಜ್ ಅಲ್ಲ, ಬಟ್ ಇವಾಗ ಫುಲ್ ಐತೆ. ಬಟ್ ನಾವು ಓದ್ಬೇಕಾರೆ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರು ಸಾದಾ. ನಮ್ಮ ಬ್ಯಾಚ್ ಆದ್ಮೇಲಿಂದನೇ ಆ ಕಾಲೇಜಿಗೆ ಒಂದು ಹೆಸರು ಬಂದಿದ್ದು. ಸೊ ಬನ್ನಿ ಹೋಗಿ ತೋರಿಸ್ತೀನಿ ಯಾವ ಕಾಲೇಜು ಏನು ಅಂತ. ದಾವಣಗೆರೆ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಯಾರಾದರೂ 10th ಮುಗಿಸಿ PUCಗೆ ಏನಾದರೂ ಸೇರ್ತೀರಾ ಅಂತಂದರೆ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ತೋರಿಸ್ತೀನಿ ಬನ್ನಿ ಯಾವ ಕಾಲೇಜ್ ಏನಂತ. ಲೆಟ್ಸ್ ಗೋ. ನಾನು ಪ್ಲೇ ಗ್ರೂಪು LKG UKG ಒಂದು ನಾರ್ಮಲ್ ಸ್ಕೂಲಲ್ಲಿ ಓದಿದ್ದು. ಫಸ್ಟ್ 1ನೇ ಕ್ಲಾಸಿಂದ 10th ವರೆಗೂ ಒಂದೇ ಸ್ಕೂಲು. ಆ ಒಂದೇ ಸ್ಕೂಲಲ್ಲಿ 10th ಮುಗಿಸಿ ಅದಾದಮೇಲೆ PUC ಒಂದೇ ಕಾಲೇಜು. PUCಯಲ್ಲಿ ನಾನು ಸೈನ್ಸ್ ತೊಗೊಂಡಿದ್ದೆ, ಬಯಾಲಜಿ. ಸೈನ್ಸ್ ಓದೋಕ್ಕಾಗಲ್ಲ ಅಂತೇಳಿ ಅಲ್ಲೇ ಹಿಂದ್ಗಡೆ ಇರೋವಂಥ ಧವಾನ್ ಕಾಲೇಜಿಗೆ ಅಡ್ಮಿಷನಿಗೆ ಕೇಳಕ್ಕೆ ಹೋಗಿದ್ದೆ. ಇನ್ನೇನೆಲ್ಲ ಪ್ರೊಸೆಸ್ ಮುಗಿಸಿ ಅಡ್ಮಿಷನ್ ಆಗೋಣ ಅಂತ ಹೋಗಿದ್ದೆ ಕಾಮರ್ಸ್ಗೆ. ಆಮೇಲೆ ಇನ್ನೇನು ಬಿಡು, ಒಂದು ವರ್ಷ ಮುಗ್ದೇ ಹೋಗೈತಲ್ಲ, ಇನ್ನೊಂದು ವರ್ಷ ಮುಗಿಸಿದ್ರೆ ಸೈನ್ಸ್ PUC ಮುಗಿದೋಗುತ್ತಲ್ಲ ಅಂತ ಹೇಳಿ PUC ಮುಗಿಸ್ಕೊಂಡು ಡಿಗ್ರಿ ನಾನು ಯಾವುದೇ ಕಾರಣಕ್ಕೂ ಇಂಜಿನಿಯರಿಂಗ್ ಸೇರಲೇಬಾರ್ದಂತ ಹೇಳಿ ಫಸ್ಟ್ ಟೈಮ್ ನಮ್ಮದೇ ಬ್ಯಾಚ್ ಫಸ್ಟು 200 ಜನ ಸೇರಿದ್ದಲ್ಲ ಅವರು. 200 ಜನ ಅಡ್ಮಿಷನ್, 400 ಜನ ಅಡ್ಮಿಷನ್ ಆಗಿದ್ದು ನಮ್ಮ ಬಾಪೂಜಿ ಇದಕ್ಕೆ ಕಾಲೇಜ್ಗೆ ನಮ್ಮದೇ ಫಸ್ಟ್ ಬ್ಯಾಚು. BCA ಅಂತಂದ್ರೇ ಗೊತ್ತಿದ್ದಿಲ್ಲ ಯಾರಿಗೂ. ನಾವು ಸೇರಿದ ಮೇಲಿಂದ ಹೈಪ್ ಆಯಿತು BCA. ನಾವು ಓದ್ಬೇಕಾದ್ರೆ 40,000 ಫೀಸ್ ಇತ್ತು ಒಂದು ವರ್ಷಕ್ಕೆ. ಇವಾಗ 1 ಲಕ್ಷ ಮಾಡಿದಾರಲ್ಲ. ಹತ್ತತ್ರ 1 ಲಕ್ಷ ಮಾಡಿಬಿಟ್ಟಿದ್ದಾರೆ ಫೀಸ್ ಇವಾಗ. ಅಷ್ಟು ಹೈಪ್ ಐತಿ ಇವಾಗ BCAಗೆ. ಸೊ ಅದನ್ನು ಒಳ್ಳೆ ಕೋರ್ಸೇನೆ. ಕೆಲವೊಬ್ರಿಗೆ ಗೊತ್ತಿರಲ್ಲ BCA ಮುಗಿಸ್ಕೊಂಡು ನಾವು ಫಾರಿನ್ನಿಗೆ ಹೋಗ್ಬೋದಾ, BCA ಮುಗಿಸ್ಕೊಂಡು ಮಾಸ್ಟರ್ಸ್ ಮಾಡೋಕ್ಕೆ ಬರುತ್ತಾ ಅಂತ ಸುಮಾರು ಜನ ಕೇಳ್ತಿರ್ತೀರಾ. ನೀವು ಯಾವುದೇ ಡಿಗ್ರಿ ಮಾಡಿದ್ರೂ ಕೂಡ ಮಾಸ್ಟರ್ ಡಿಗ್ರಿ ಏನೇ ಮಾಡ್ಬೋದು. BCom ಮಾಡಿನೂ ನೀವು MCA ಮಾಡ್ಬೋದು, BCA ಮಾಡಿನೂ MCA ಮಾಡ್ಬೋದು, ಇಲ್ಲ BCA ಮಾಡಿ MBAನೂ ಮಾಡ್ಬೋದು. ಸೊ ಇದೊಂದು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ನೀವು ಯಾವುದೇ ಬ್ಯಾಚಲರ್ಸ್ ಡಿಗ್ರಿ ಮಾಡಿದ್ರೂ ಮಾಸ್ಟರ್ ಡಿಗ್ರಿ ನೀವು ಯಾವುದಾದ್ರೂ ಮಾಡ್ಬೋದು. ಇವತ್ತು ಹಬ್ಬ ಇದ್ದರೂ ನಮ್ಮ ಕಾಲೇಜ್ ಹುಡುಗ್ರಿ ಪಾಪ PUC ರಜಾ ಇಲ್ಲ ನೋಡ್ರಿ, ಇಲ್ಲೇ ನಡ್ಕೊಂಡು ಹೋಗ್ತಾವ್ರೆ ಹುಡುಗರು. ಇಲ್ಲಿ ಕಾಣಿಸುತ್ತೆ ಇದೇ ಬಿಲ್ಡಿಂಗ್ ನಮ್ಮದು ಕಾಲೇಜ್. PUC ಕಾಲೇಜ್ ಏನು ಅಷ್ಟು ದೊಡ್ಡದಿಲ್ಲ, ನಾರ್ಮಲಾಗಿ ಐತೆ. ಇವಾಗ ಒಂದು ಸ್ವಲ್ಪ ದೊಡ್ಡದು ಮಾಡೋರು. ಇದು ಹಳೆ ಬಿಲ್ಡಿಂಗ್. ಇದೇ ಬಿಲ್ಡಿಂಗ್ ನಮ್ಮದು ಕಾಣಿಸ್ತೈತೆ ನೋಡ್ರಿ. ಇವೇ ಕ್ಲಾಸಸ್ ಎಲ್ಲ ನಿಂತವ್ರು ನೋಡ್ರಿ. ಇಲ್ಲಿ ಮೇಲ್ಗಡೆ ಲೆಕ್ಚರ್ಸ್ ಅವರು, ಸ್ಟೂಡೆಂಟ್ಸ್ ಇಲ್ಲೇ. ಪಾಪ ಹಬ್ಬ ಇದ್ರೂ ಪಾಪ ರಜಾ ಇಲ್ಲ. ಹಾಸ್ಟೆಲ್ ಸ್ಟೂಡೆಂಟ್ಸಿಗೆ ಮೆಸ್. ಈ ಕಡೆ ಎಲ್ಲ ಫುಲ್ ರೆಸಿಡೆನ್ಷಿಯಲ್ ಏರಿಯಾ. ಇದು ಒಂದು ದೊಡ್ಡ ಮೆಸ್ ಮಾಡಿದ್ದಾರೆ ಇವಾಗ, ಕಾಣ್ತೈತೆ ನೋಡ್ರಿ. ಇದು ಹಾಸ್ಟೆಲ್ ಸ್ಟೂಡೆಂಟ್ಸಿಗೆ ದೊಡ್ಡ ಮೆಸ್. ಹಿಂಗೆ ಹೈಪ್ ಆಗ್ತಾ ಎಲ್ಲ ದೊಡ್ಡದು ಮಾಡ್ತಾರೆ. ಇನ್ನೂ ಐತೆ. ಬನ್ನಿ ಈ ಕಡೆ ಹೊಡಿಬ್ರೋ. ಇಲ್ಲ ಟೀಮ್ IIT ಒಂದು ಬಿಲ್ಡಿಂಗ್ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಟೀಮ್ IIT ಆ್ಯಂಡ್ ಅಕಾಡೆಮಿ ಅಂತೇಳಿ. ನೀಟ್ ಕೋಚಿಂಗು, CET ನೀಟ್ ಸ್ಟೂಡೆಂಟ್ಸ್. ಇದೇ ಬಿಲ್ಡಿಂಗ್ ದ ಟೀಮ್ ಅಕಾಡೆಮಿ ದೊಡ್ಡ ಬಿಲ್ಡಿಂಗ್. ಇದು ಒಂದು ಬಿಲ್ಡಿಂಗು, ಆ ಕಡೆ ಇನ್ನೊಂದು ಬಿಲ್ಡಿಂಗ್ ಐತೆ. ಈ ಕಾಲೇಜಲ್ಲಿ ಮೋಸ್ಟ್ ಆಫ್ ದೆಮ್ ನಿಮಗೆ ಫೋರ್ಸ್ ಮಾಡೋದು ನೀಟ್ಗೆನೆ. ಇವರು ಆಲ್ಮೋಸ್ಟ್ ಎಲ್ರಿಗೂ ನೀಟಿಗೆ ಪ್ರಿಪೇರ್ ಮಾಡಿಸ್ತಾರೆ. ಸೊ ಎಲ್ಲ ಸ್ಟೂಡೆಂಟ್ಸು ಅಂದರೆ ಡಲ್ ಇರೋಂಥರಾಗಲಿ ಯಾರಾಗಲಿ ಎಲ್ರಿಗೂ ನೀಟ್ ತಗೊಳ್ರಿ. ಮುಂಚೆನೇ ಅಡ್ಮಿಷನ್ ಆಗ್ಬೇಕಾದ್ರೆ ನೀಟ್ ಕೊಡಿಸ್ಬಿಡ್ತಾರೆ. ನೀಟು, CET, JEE, JEE ತಾನೇ, ಅದು JEE 3 ಅಡ್ಮಿಷನ್ ಮಾಡಿಸ್ಬಿಡ್ತಾರೆ. ನೀಟ್ ಓದೋ ಅಷ್ಟರಲ್ಲಿ ಅಪ್ಪ ಇಲ್ಲಿ ಹೆಂಗೆ ಗೊತ್ತಾ, ಇವ್ರದ್ದು ಟೈಮಿಂಗ್ಸು ಬೆಳಗ್ಗೆ 7:30 ಸ್ಟಾರ್ಟ್ ಆಗಿದ್ದು ಕಾಲೇಜು, ಸಾಯಂಕಾಲ 5:30 ಮುಗಿಯುತ್ತೆ. 1 ಅವರ್ ಬ್ರೇಕು. 1 ಅವರ್ ಬ್ರೇಕ್ ಆದಮೇಲೆ ಎಲ್ಲ ಸ್ಟೂಡೆಂಟ್ಸಿಗೂ ಸ್ಟಡಿ ಅವರ್ಸ್ ಬೇರೆ. ಹಾಸ್ಟೆಲ್ ಸ್ಟೂಡೆಂಟ್ಸಿಗೆ, ಆಮೇಲೆ ನಾರ್ಮಲ್ ರೆಗ್ಯುಲರ್ ಡೇ ಸ್ಕಾಲರ್ಸ್ಗೆ ಎಲ್ರಿಗೂ ಸ್ಟಡಿ ಅವರ್ಸ್. ಅಕ್ಕಂದು ರುಬ್ತಾರೆ ಅನ್ಕೊಳ್ರಿ. ಹಾಸ್ಟ್ಲರು ಇಲ್ಲಿ ಈ ಸ್ಟಡಿ ಅವರ್ಸ್ ಮುಗಿಸ್ಕೊಂಡು ಹಾಸ್ಟ್ಲಿಗೆ ಹೋಗಿ 11:30 ತನಕ ಅವ್ರದ್ದು ಸ್ಟಡಿ ಅವರ್ಸ್ ಮುಗಿಸ್ಕೊಂಡೇ ಮಲ್ಕೋಬೇಕು. ಮತ್ತೆ ಬೆಳಗ್ಗೆ 5:30, 6 ಗಂಟೆಗೆ ಎಬ್ಬರಿಸ್ಬಿಡ್ತಾರೆ. ಸೇಮ್ ರೂಟೀನ್ ಎಲ್ಲ 1-2 ವರ್ಷ ಫುಲ್ ಇದ್ದೆ. ಇಷ್ಟು ಮಾಡಿದ್ರೂ ಎಷ್ಟೊಂದು ಜನ ಫೇಲ್ ಆಗಂತ ಇರ್ತಾರೆ, ಆಮೇಲೆ ಕಡಿಮೆ ಮಾರ್ಕ್ಸ್ ತೆಗಿಯಂತ ಇರ್ತಾರೆ. ಸುಮ್ಮನೆ ರುಬ್ತಾರೆ, ಸುಮ್ಮನೆ ವೇಸ್ಟ್ ಗುರು. ಅಷ್ಟೊಂದು ಕಷ್ಟಪಟ್ಟು ಓದಿನೂ ಕೂಡ ಇಷ್ಟೊಂದೆಲ್ಲ ಅಲ್ದಾಡ್ಬೇಕು ಅಂತಂದರೆ ಏನಕ್ಕೆ ಓದ್ಬೇಕು ಹೇಳ್ರಿ? ಸುಮ್ಮನೆ ನೀಟ್ ತಗೊಂಡು ಯಾರೋ ಒಬ್ಬ ನಮ್ಮ ಇದರಲ್ಲಿ ಇದ್ನಲ್ಲ ಬ್ರೋ, ಅವ್ನ ಹೆಸರೇನು, ಅದೇ ಅವನದೇ ಬ್ಯಾನರ್ ಹಾಕಿ ನೋಡಿತಿದ್ರು ನೋಡಿ 3 ವರ್ಷ. ನೀಟಲ್ಲಿ ಪಾಸ್ ಆಗಿ ಮೆಡಿಕಲ್ ಓದಕ್ಕಂತ ಹೋಗಿ, ಎಲ್ಲಿ ಮೆಡಿಕಲ್ ಓದಕ್ಕೆ ಹೋಗಿದ್ದವನು? ಸೂರತ್ ಕಲ್ತಾನೆ.
ಸೂರತ್ ಕಲ್ಲಲ್ಲೆಲ್ಲ ಮೆಡಿಕಲ್ ಓದಕ್ಕೆ ಹೋಗಿ ಮತ್ತೆ ಮೆಡಿಕಲ್ ಓದಕ್ಕಾಗಲ್ಲ ಅಂತ ಬಿಟ್ಟು ವಾಪಸ್ ಬಂದು BIT ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ ಈಗ ಏನ್ ಮಾಡ್ತಾವನೋ ಗೊತ್ತಿಲ್ಲ. ಬರೀ ಕಾಲೇಜಿಗೆ ಹೆಸರು ತರಕಷ್ಟೇ ಓದ್ಬೇಕಷ್ಟೇ. ಕಾಲೇಜಿಗೆ ಒಳ್ಳೆ ಹೆಸರು ಬರ್ಬೇಕು ಅಂತ ಹೇಳಿ ಅಷ್ಟೊಂದು ಫೋರ್ಸ್ ಮಾಡಿ ಹುಡುಗರಿಗೆಲ್ಲ ರುಬ್ಬಿ ಹಾಕಿ ಓದಿಸ್ತಾರೆ ಎಲ್ಲ ಇಲ್ಲಿ. ಸೊ ಇಲ್ಲಿ ಈ PUC ಕಾಲೇಜ್ ಅಂತಲ್ಲ, ಎಲ್ಲ PUC ಕಾಲೇಜಲ್ಲೂ ಇದೇ ಹಣೆ ಬರನೆ. ಇನ್ನು ನಮ್ಮ 10th ಸ್ಕೂಲಲ್ಲೂ ಹಂಗೆ ಇತ್ತು, ಬಟ್ ಇಷ್ಟೊಂದೆಲ್ಲ ಫೋರ್ಸ್ ಮಾಡ್ತಿದ್ದಿಲ್ಲ. ಓದೋರಿಗೆ ಓದಕ್ಕೆ ಬಿಡೋರು, ನಾರ್ಮಲ್ ಡಲ್ ಸ್ಟೂಡೆಂಟ್ಸಿಗೆ ಎಷ್ಟು ಬೇಕೋ ಅಷ್ಟು ಪಾಸ್ ಆಗೋ ಥರ ಓದ್ಸೋರು ಅಷ್ಟೇ. ಸೊ ಇವಾಗ ನಮ್ಮ PUC ಕಾಲೇಜ್ ತೋರ್ಸಾಯ್ತು. ಇವಾಗ ನನ್ನ ಫೇವ್ರೆಟ್ ಸ್ಕೂಲು, ನಾನು ಓದಿದ್ದು ಫಸ್ಟ್ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇದೇ ಸ್ಕೂಲಲ್ಲೇ ಓದಿದ್ದು. ಸೊ ಆ ಸ್ಕೂಲ್ ನೋಡೋಕೆ ಹೋಗೋಣ ಬನ್ನಿ. ಇವಾಗ ಫೈನಲ್ ಎಕ್ಸಾಮ್ ಬರ್ದಿದ್ದು ಇದೇ ಸ್ಕೂಲಲ್ಲೇ, ಶ್ರೀ ತರಳುಬಾಳು ಸ್ಕೂಲಲ್ಲ, ತರಳುಬಾಳು ಸ್ಕೂಲಲ್ಲೇ ಬರ್ದಿದ್ದು. ಇದೇ ನಮ್ಮ ಸ್ಕೂಲು, ಶ್ರೀ ಸೋಮೇಶ್ವರ ವಿದ್ಯಾಲಯ. 10 ವರ್ಷ ಇಲ್ಲ 20 ವರ್ಷದಿಂದ ಹೆಂಗೈತೋ ಹಂಗೇ ಐತೆ ಬಿಲ್ಡಿಂಗು, ಏನೂ ಚೇಂಜಸ್ ಮಾಡಿಲ್ಲ. ಇದೇ ಬಿಲ್ಡಿಂಗು, ಇದೇ ಕ್ಲಾಸು, ಬಟ್ ಚೆನ್ನಾಗೈತೆ ಸ್ಕೂಲು. ಗ್ರೌಂಡ್ ಮಾತ್ರ ದೊಡ್ಡದು ಮಾಡೋರೆ. ಎಲ್ಲ ನಾವು ಕ್ರಿಕೆಟ್ ಆಡ್ತಿದ್ದಿದ್ದು, ಖೋಖೋ ಆಡ್ತಿದ್ದಿದ್ದು ಹಳೇ ನೆನಪುಗಳು. ಸ್ಲೋ ಮಾಡಿದ್ರು ಹಂಗೆ ಎಲ್ಲ ಕ್ರಿಕೆಟ್ ಆಡ್ಸಿದ್ದು. ಆ್ಯನ್ಯುವಲ್ ಡೇ ಸ್ಟೇಜ್ ಅದು ನಾವು ಇದ್ದಾಗೆ ಮಾಡ್ಬಿಟ್ಟಿದ್ರು ಅದನ್ನ, ರೆಡಿ ಸ್ಟೇಜ್. ಈ ಒಂದು ರೋಡಲ್ಲಿ 10 ವರ್ಷ ಇದೇ ರೋಡಲ್ಲಿ ಸೈಕಲ್ ಹೊಡೆದಿದ್ದೀವಿ. ಇಲ್ಲಿಂದ ಸೈಕಲ್ ಹೊಡ್ಕೊಂಡು ಮನೆಗೆ ಹೋಗೋದು, ಮನೆಯಿಂದ ಇಲ್ಲಿ ಬರೋದು ಡೈಲಿ. ನನ್ನ ಹತ್ರ ಅವಾಗ ಒಂದು ರೋಡಿಯೋ ಗೇರ್ ಸೈಕಲ್ ಇತ್ತು. ಮೊನ್ನೆ UK ಅಲ್ಲಿ ಬೀಚ್ ಹತ್ರ ಹೋದಾಗ ಒಂದು ಸೈಕಲ್ ರೆಂಟ್ ತಗೊಂಡಿದ್ದೆ. ಸೊ ಅದೇ ಥರದ ಸೈಕಲ್ಲೇನೆ, ಗೇರ್ ಸೈಕಲ್ಲು ಬೇರೆ ಥರದ್ದು, ಇದು ರೋಡಿಯೋ ಅಂತ. ಆ ಒಂದು ಸೈಕಲಲ್ಲಿ 10 ವರ್ಷ ಇದೇ ರೋಡಲ್ಲಿ ಓಡಾಡಿರೋದು. 10 ವರ್ಷದಿಂದ ಹೆಂಗೈತೆ ರೋಡ್ ಹಂಗೆ ಐತಿ. ಇದು ರೋಡು ಸ್ಕೂಲು ಎಲ್ಲ ಹಂಗೆ ಐತಿ. ಇದೆ ನಮ್ಮ ಸ್ಕೂಲ್ ಗ್ರೌಂಡ್. ಇವಾಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ ಆ ಕಡೆ ಎಲ್ಲ. ಮುಂಚೆ ಇಲ್ಲೇ ಆ್ಯನ್ಯುವಲ್ ಡೇ ಫಂಕ್ಷನ್ಸು, ಇದೇ ಥರ ಸ್ವೀಟ್ ಕಾರ್ನ್ಸ್ ಅಂಗಡಿ, ಗೋಬಿ ಅಂಗಡಿ ಎಲ್ಲ ಇಲ್ಲೇ ಹಾಕ್ಕೊಂಡು ಅದೊಂಥರ ಹಳೆ ನೆನಪುಗಳು. ಬಿಡು ಎಲ್ಲ ಮರ ಅಡ್ಡಾಗ್ಬಿಟ್ಟಿದೆ. ಇದೇ ಬಿಲ್ಡಿಂಗ್ ನಮ್ಮದು. ಇಲ್ಲಿ ಎಲ್ಲ ಫ್ಲೋರಲ್ಲೂ ಇಲ್ಲೇ ಹೋಗ್ತಿದ್ದು. ಇಲ್ಲಿಂದ ಎಂಟ್ರಿ, ಈ ಕಡೆಯಿಂದ ಎಕ್ಸಿಟ್. ಬೆಲ್, ಸೈರನ್ನು ಈ ಕಡೆ ಎಲ್ಲ ಇದ್ದೇ ಇಲ್ಲ ನಾವು ಇದ್ದಾಗ. ಇವಾಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೇ ಬಿಲ್ಡಿಂಗ್ ನೋಡ್ರಿ. ಈ ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ ಅಂತಂದ್ರೆ ನಮಗೊಂದು ಇನ್ಸಿಡೆಂಟ್ ನೆನಪಾಗ್ತತೆ. 9th ಅಲ್ಲಿ ನಮ್ಮ ಸೋಲ್ಜರ್ ಡ್ಯಾನ್ಸ್ ಮಾಡ್ಸಕ್ಕಂದ್ರೆ ಸೋಲ್ಜರ್ ಟೀಮ್ ರೆಡಿ ಮಾಡಿದ್ರು. ಒಂದು ಲೈಕ್ ಸೋಲ್ಜರ್ ಡ್ರೆಸ್ ಹಾಕ್ಸಿ ಆ ಥರ ಗೆಟಪ್ಪಲ್ಲಿ. ಆ ಒಂದು ರೂಮಲ್ಲಿರೋಂಥ ಸೋಲ್ಜರ್ ಟೀಮು ಒಂದು ರೂಮ್ ಕೊಟ್ಟಿರ್ತಾರಲ್ಲ ಆ್ಯನ್ಯುವಲ್ ಡೇಗೆ ಎಲ್ಲರಿಗೂ ಕೂಡ. ಆ ರೂಮ್ ಲೈಟ್ ಆಫ್ ಮಾಡಿಬಿಟ್ಟಿದ್ರು ಆ್ಯನ್ಯುವಲ್ ಡೇ ಇದ್ದಾಗ. ಲೈಟ್ ಆಫ್ ಮಾಡಿ ಒಳಗಡೆ ಏನೇನೋ ಸಿಚುವೇಶನ್ ಆಗಿ, ನಮ್ಮ ಸ್ಕೂಲ್ ಹುಡುಗರು ನೋಡ್ತಿದ್ರೆ ಗೊತ್ತಿರುತ್ತೆ ಅವರಿಗೆಲ್ಲ. ಸ್ಕೂಲ್ ಹುಡುಗಿಯರು ಯಾರು ನೋಡ್ತಿದ್ರು ಅವ್ರಿಗೆ ಈ ಇನ್ಸಿಡೆಂಟ್ ಗೊತ್ತಿರುತ್ತೆ. ಅದಂತೂ ಹೆವಿ ಒಂದು ದೊಡ್ಡ ಸೀನ್ ಮಾಡಿ, ಅದು ಪ್ರಿನ್ಸಿಪಲ್ ಹತ್ರ ಹೋಗಿ, ಓನರ್ ಹತ್ರ ಹೋಗಿ, ಆ್ಯನ್ಯುವಲ್ ಡೇ ಮುಗ್ದಿದ್ದೆ ತಡ ತಿರುಗ್ ದಿನ ಕರೆಸಿ ನಮ್ಮ ಸೋಲ್ಜರ್ ಟೀಮ್ ಅವ್ರನ್ನೆಲ್ಲ ರುಬ್ಬಿದ್ರು ಒಂದು ಬರ. ಅದಂತೂ ಮರೆಯಲಾಗದ ಇನ್ಸಿಡೆಂಟ್ ಅನ್ಕೊಂಬಿಡ್ರಿ. ಅದು ಹೆವಿ ಅದು. ಸೊ ಇದು ನನ್ನ PUC ಕಾಲೇಜು, ಡಿಗ್ರಿ ಕಾಲೇಜು, ಆಮೇಲೆ 1st ಇಂದ 10th ತನಕ ಓದಿದ್ದು. ಇನ್ನು ನನ್ನ ಪ್ಲೇ ಗ್ರೂಪು, LKG UKG ಓದಿದ ಸ್ಕೂಲು ಇನ್ನೊಂದು ಅಲ್ಲೇ ಐತೆ. ನಮ್ಮ ಈಗ ತೋರಿಸಿದ್ನಲ್ಲ ಸ್ಕೂಲು, ಅದ್ರ ಆಪೋಸಿಟ್ ಇನ್ನೊಂದು ಸ್ಕೂಲ್ ಐತೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇಷ್ಟೆಲ್ಲ ಈ ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಮೆಮೊರೀಸು ಏನೇನೋ ಇದಾವೆ ಬಿಡ್ರಿ, ಅವೆಲ್ಲ ಹೇಳಲೇಬಾರ್ದು ಅಂತಂಥ ಮೆಮೊರೀಸ್ ಇದ್ದಾವೆ. ಸೊ ಇವಾಗ ಸ್ವಲ್ಪ ಬಿಸಿಲಿರಕಣ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ನಿಮಗೆ ಇನ್ನೊಂದು ಸ್ಕೂಲ್ ತೋರಿಸಿ ಆಮೇಲೆ ಸಿಗ್ತೀನಿ ಬನ್ನಿ. ನಾವು ಓದಿದ್ದು ಬಾಪೂಜಿ B ಸ್ಕೂಲ್ಸು ಎಂಥ ದೊಡ್ಡ ಸಂಸ್ಥೆ ಅಂತಂದರೆ, ಇಡೀ ದಾವಣಗೆರೆಯಲ್ಲೇ ಹಾಸ್ಪಿಟಲ್ಸು, ಸ್ಕೂಲು ಎಲ್ಲ ಅವ್ರದ್ದೇ. ಬಾಪೂಜಿ B ಸ್ಕೂಲ್ಸು, BIT ಕಾಲೇಜು ಅವ್ರದ್ದೇ, ಆಮೇಲೆ ಚೌಟ್ರಿಗಳು ಅವ್ರದ್ದೇ, ಹಾಸ್ಪಿಟಲ್ಸು ಅವ್ರದ್ದೇ, ಬ್ಯಾಂಕು, ಸ್ಕೂಲು. B ಸ್ಕೂಲ್ಸ್ ಐತಲ್ಲ, ಅದೇ B ಸ್ಕೂಲ್ಸ್ ಐತೆ. ಆಮೇಲೆ ಇನ್ನೊಂದು ಯಾವುದೋ ಇದ್ರು, ಶಾಪಿಂಗ್ ಮಾಲ್ ಐತೆ, ಮೂವಿ ಥಿಯೇಟರ್ ಐತೆ. ನೆರಳಲ್ಲಿ ಹಾಕಬ್ರ ಎಲ್ಲಾದರೂ. ಅಷ್ಟು ದೊಡ್ಡ ಸಂಸ್ಥೆ ನಾವು ಓದಿದ್ದು, ಬ್ಯಾಚುಲರ್ಸ್ ಡಿಗ್ರಿ ಓದಿದ್ದು ಕಾಲೇಜು. ಸಖತ್ತು ಒಳ್ಳೆ ಹೆಸರು ಐತೆ ಅದು. ಆಲ್ ಓವರ್ ಇಂಡಿಯಾ ಬಾಪೂಜಿ ಕಾಲೇಜ್ ಅಂತಂದ್ರೆ ಎಲ್ರಿಗೂ ಗೊತ್ತೈತೆ. ಅಲ್ಲೇ ಇದು ಬಾಯ್ಸ್ ಹಾಸ್ಟೆಲ್ ರೋಡ್. ಇದು ನಾವು ಮೋಸ್ಟ್ ಆಫ್ ದೆಮ್ ಕಾಲ ಕಳೀತಿದ್ದಿದ್ದೆ ಇಲ್ಲಿ. ಕಾಲೇಜ್ ಮುಗಿಸ್ಕೊಂಡ್ವಿ ಅಂತಂದರೆ ಜ್ಯೂಸ್ ಕುಡಿಯೋಕ್ಕಾಗಲಿ, ಊಟಕ್ಕಾಗಲಿ, ಅಥವಾ ಏನಾದರೂ ಸ್ನ್ಯಾಕ್ಸ್ ಆಗಲಿ ಸಂಜೆ ಎಲ್ಲ ಇಲ್ಲೇ. ಬೆಂಗಳೂರಲ್ಲಿ ಹಿಂಗೆ MG ರೋಡು ಆ ರೀತಿ ಈ ಒಂದು ಬಾಯ್ಸ್ ಹಾಸ್ಟೆಲ್ ರೋಡು. ಎಲ್ಲ ಫುಡ್ಡು ಎಲ್ಲವೂ ಸಿಗುತ್ತೆ ಅನ್ಕೊಳ್ರಿ ಇಲ್ಲಿ. ಈ ಬಿಲ್ಡಿಂಗ್ ನೋಡಿ, ನಾನು ಓದಿದ್ದು ಪ್ಲೇ ಗ್ರೂಪು ಮತ್ತು LKG UKG. ಇವಾಗಲೂ ಹಿಂಗೆ ಗೇಟ್ ಈ ಕಡೆ ಹಿಂಗಿತ್ತು ಅವಾಗ. ಸೊ ಇದೊಂದು ಈ ಬಿಲ್ಡಿಂಗ್ ಅಷ್ಟೇ ಮಾಡಿದ್ದಾರೆ ಇವಾಗ. ಅಡ್ಮಿಷನ್ ಓಪನ್ ಆಯ್ತಂತೆ May 15ರಿಂದ. ಸೇರ್ಕೊಂಬಿಡೋಣ ಮಟ್ಟ ಹೊಸ್ದಾಗೆಲ್ಲ
ಇದೆಲ್ಲ ಬಿಲ್ಡಿಂಗ್ ಹಳೇದಿತ್ತು ಮುಂಚೆ, ಇವಾಗೆಲ್ಲ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ. ಇಲ್ಲಿಂದ ಇನ್ನೊಂದು 50 ವರ್ಷ ಹೋಗ್ಬಿಟ್ರೆ ಸ್ಟಾರ್ಟಿಂಗಿಂದ ಪ್ಲೇ ಗ್ರೂಪಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್. ಚೆನ್ನಾಗಿದಲ್ಲ, ಇವಾಗ ಚೆನ್ನಾಗಿ ಮಾಡಿದ್ದಾರೆ ಬಿಲ್ಡಿಂಗ್.